ಏನೆಲ್ಲ ವ್ಯವಸ್ಥೆ ಕೊಟ್ಟಿದ್ದಾನೆ. ಒಬ್ಬ ಮನುಷ್ಯನ ಬುದ್ಧಿ ಎಷ್ಟೆಲ್ಲ ಕೆಲಸ ಮಾಡ್ಬೋದು. ಇದೊಂದು ವ್ಯವಸ್ಥೆ ಅಲ್ವಾ, ಭಗವಂತ ಕೊಟ್ಟಿರೋಂತ ಒಂದು ಕೊಡುಗೆ ಅಲ್ವಾ. ನಾವ್ ಅದನ್ನ ಯಾವ್ದಕ್ ಉಪಯೋಗಿಸ್ತಾ ಇದೀವಿ? ಪಕ್ಕದ ಮನೇಲಿ ಒಂಚೂರು ಜಗಳ ಹಚ್ಚಾಕಣ್ವಾ, ಇನ್ಯಾರ್ದೋ ಮನೆ ಹಾಳು ಮಾಡೋಣವಾ, ಇಂಥದಕ್ಕೆ ನಾವ್ ಆ ಬುದ್ಧಿಯನ್ನ ಖಾಲಿ ಮಾಡ್ತಾ ಇದೀವಿ. ಆದ್ರೆ ನಿಜವಾಗ್ಲೂ ಆ ಬುದ್ಧಿನ ಉಪಯೋಗಿಸ್ಕೊಂಡ್ರೆ ಎಲ್ಲಿವರೆಗೂ ಒಬ್ಬ ಮನುಷ್ಯ ಬೆಳಿಬಹುದು. ಅದು ಭಗವಂತನ ಕೊಡುಗೆ. ಪಶ್ಯತ, ನೋಡಿ ಅದನ್ನ. ಆತರ ಏನೆಲ್ಲ ಭಗವಂತನ ಕೊಡುಗೆ ಇದೆ. ಒಂದು ನದಿ ಭಗವಂತನ ಕೊಡುಗೆ. ಎಲ್ಲೋ ಒಂದು ಸಣ್ಣ ಬುಗ್ಗೆ ಆಗಿ ಶುರುವಾದಂತ ನೀರು ಸಮುದ್ರ ಸೇರೋ ಹೊತ್ತಿಗೆ ಅದ್ರಲ್ಲಿ ಎಷ್ಟು ನೀರ್ ಸಂಗ್ರಹ ಆಗುತ್ತೆ. ಎಲ್ಲಿಂದ ಬಂತ ಅಷ್ಟು ನೀರು? ಅಲ್ಲಲ್ಲಿ ಸೇರ್ತಾ 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 ಆ ನದಿ ಬೆಳೆದು 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 ಸಮುದ್ರ ಸೇರೋ ಹೊತ್ತಿಗೆ ದೊಡ್ಡ ನದಿಯಾಗಿ ಹರಿಯುತ್ತೆ. ಅದಷ್ಟು ದೂರ ಹರ್ಕೊಂಡು ಬರೋ ಮಧ್ಯದಲ್ಲಿ ಎಷ್ಟು ಜೀವಿಗಳಿಗೆ ಅದು ಆಶ್ರಯ, ಎಷ್ಟು ಗಿಡ ಮರಗಳಿಗೆ ಅದು ನೀರನ್ನ ಕೊಡುತ್ತೆ. ಹೇಗೆ ಅದು ಪ್ರಕೃತಿಯನ್ನ ಒಂದು ಸಮತೋಲನದಲ್ಲಿ ಕಾಪಾಡ್ಕೊಂಡು ಹೋಗ್ತಾ ಇದೆ. ನಾವು ಎಷ್ಟು ಸುಲಭಕ್ಕೆ ಒಂದ್ ಪ್ಲಾಸ್ಟಿಕ್ ತಗೊಂಡೋಗ ನದಿ ಒಳಗಡೆ ಬಿಸಾಕ್ಬಿಡ್ತೀವಿ. ಇದು ವ್ರತನ? ಪ್ಲಾಸ್ಟಿಕ್ ಒಂದು ಬುಟ್ಟಿಯಲ್ಲಿ ದೀಪ ಹಚ್ಬಿಟ್ಟು ಇನ್ನೇನೇನೋ ಒಂದಿಷ್ಟು ಅರ್ಶಿನ ಕುಂಕುಮ ಪ್ಲಾಸ್ಟಿಕ್ ಎಲ್ಲ ಇಟ್ಬಿಟ್ಟು ನದಿಯಲ್ಲಿ ತೇಲ್ ಬಿಟ್ಬಿಡ್ತೀವಿ. ಬಾಗ್ನ ಕೊಡ್ತೀವಿ ನದಿಗೆ, ಇನ್ನೇನೋ ಹಾಕ್ತಿವಿ ನದಿಗೆ ಅಂತ. ಇದೆಂತ ವ್ರತ? ಭಗವಂತ ಏನ್ ಕೊಟ್ಟಿದ್ನೋ ನಮ್ಗೆ ಅದನ್ನ ಹಾಳು ಮಾಡ್ಕೊಳ್ತಾ ಇದೀವಿ ನಾವು. ಎಷ್ಟು ಸುಲಭ ಹಾಳು ಮಾಡೋದು. ನಮ್ಮಿಂದ ಮತ್ತೆ ತರಕ್ ಆಗತ್ತಾ ನೀರ್ನ? ಮತ್ತೆ ಸೃಷ್ಟಿ ಮಾಡಕ್ ಆಗತ್ತಾ ನಮ್ಮಿಂದ? ಅಂದ್ರೆ ಆಗಲ್ಲ. ಆದ್ರೆ ವ್ರತಗಳನ್ನ ಆಚರಣೆ ಮಾಡ್ಬೇಕು ಅಂದ್ರೆ ಭಗವಂತ ಕೊಟ್ಟಿರೋ ಕೊಡುಗೆಯನ್ನ ಫೀಲ್ ಮಾಡ್ಬೇಕು. ವಿಷ್ಣು ಕರ್ಮಾಣಿ ಪಶ್ಯತ, ನೋಡಿ ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ. ಒಂದ್ಸರ್ತಿ ಕಣ್ಬಿಟ್ ನೋಡಿ. ಅವಾಗ ಇದನ್ನ ಹಾಳು ಮಾಡ್ಬಾರ್ದು, ನಾನು ಇದನ್ನ ಸದುಪಯೋಗ ಮಾಡ್ಕೋಬೇಕು ಅನ್ನೋಂತಹ ಮನೋಭಾವ ತನ್ನಿಂದ ತಾನೇ ಮನಸ್ಸಿನಲ್ಲಿ ಎದ್ದು ಬರುತ್ತೆ. ಮರ ಎಷ್ಟು ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ. ನಮ್ಮ ಮನೆಯಲ್ಲಿ ಒಂದು ನೋನಿ ಮರ ಇದೆ. ನೋನಿ ಹಣ್ಣು ಗೊತ್ತಿರ್ಬೋದು ನಿಮ್ಗೆ, ಸುಮಾರು ಜನರಿಗೆ. ಅದು ಔಷಧಿ ಹೌದು, ಆದ್ರೆ ತುಂಬಾ ಕೆಟ್ಟ ವಾಸನೆ ಇರುತ್ತೆ. ಮತ್ತೆ ಅದು ತುಂಬಾ ಲೋಳೆ. ಒಂದ್ ಕಡೆ ಬಿತ್ತು ಅಂತ ಹೇಳಿದ್ರೆ ಅದನ್ನ ತೊಳೆಯೋದು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ನಮ್ಮ ಮನೇಲಿ ತುಂಬಾ ಚಿಕ್ಕ ಜಾಗ, ಯಾರೋ ಹಾಕಿದ್ರು ಅದು ಚೆನ್ನಾಗಿ ದೊಡ್ಡ ಮರ ಆಗಿ ಬೆಳೆದ್ಬಿಟ್ಟಿದೆ. ನಮಗ್ ದಿನ ಅದೇ ಕೆಲ್ಸ, ನಾಲ್ಕ್ ಸಲ ಗುಡ್ಸು, ಕ್ಲೀನ್ ಮಾಡು, ಅದನ್ನ ತೆಗಿ, ಅದೇ ಕೆಲ್ಸ ಆಗುತ್ತೆ. ಆದ್ರೆ ಅದನ್ನ ಕಡ್ದ್ ಹಾಕಕ್ ಮನ್ಸ್ ಬರಲ್ಲ. ಯಾಕೆ ಅಂದ್ರೆ ಭಗವಂತನ ಕೊಡುಗೆ ಅದು. ನಮ್ ತಂದೆ ಹೇಳೋರಪ್ಪ, ಸಾಕಾಯ್ತು ಇದನ್ನ ಒಂಚೂರು ಕಟ್ ಮಾಡ್ಸೋಣ ಅಂದಾಗ, ಅದ್ ಕೊಡೋ ಗಾಳಿ ನೀನ್ ಕೊಡ್ತೀಯ ಅಂತ ಕೇಳೋರು. ಅದ್ ಕೊಡೋ ನೆರಳು ನೀನ್ ಕೊಡ್ತೀಯ? ನಾವ್ ಅದರಿಂದ ಏನ್ ಪರಿಣಾಮ ಇದೆ ಅದನ್ನ ಅನುಭವಿಸ್ತಾ ಇದೀವಿ. ಆದ್ರೆ ಅದ್ರ ಜೊತೆಗೆ ಭಗವಂತನ ಕೊಡುಗೆ ಏನಿದೆ ಅದನ್ನ ನಾವು ಬೆಲೆ ಕಟ್ಟಕ್ ಆಗಲ್ಲ. ಅದಕ್ಕೆ ನಾವು ಪರ್ಯಾಯ ಇನ್ನೇನು ತರಕ್ ಆಗಲ್ಲ. ಸಪ್ಲಿಮೆಂಟ್ ಏನು ಇಲ್ಲ. ಅದಕ್ಕೆ ಉಳಿಸ್ಕೋಬೇಕು. ಎಷ್ಟು ಸುಲಭ ನಮ್ಗೆ ಮರ ಕಡಿಯೋದು. ನಾವೊಂದ್ ರೋಡ್ ಅಗ್ಲ ಮಾಡ್ಬೇಕು. ರೋಡ್ ಯಾಕೆ ಅಗ್ಲ ಮಾಡ್ಬೇಕು? ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ ಅವನೊಂದು ದೊಡ್ಡ ಕಾರಲ್ಲಿ ಕುತ್ಕೊಂಡು ಹೋಗ್ಬೇಕು. ಅದಕ್ಕೆ ರೋಡ್ ಅಗ್ಲ ಮಾಡ್ಬೇಕು. 7 ಜನ ಕೂತ್ಕೊಳ್ಳೋ ವಾಹನ, ಎಷ್ಟ್ ಜನ ಇರ್ತಾರೆ ಅದ್ರಲ್ಲಿ? ಒಬ್ರು, ಇಬ್ರು. ಇಂತ ಎಲ್ಲಾ ಕಾರು ಹೋಗ್ಬೇಕಿದ್ರೆ ರಸ್ತೆ ದೊಡ್ಡದ್ ಮಾಡ್ಬೇಕು. ರಸ್ತೆ ದೊಡ್ಡದ್ ಮಾಡ್ಬೇಕಿದ್ರೆ ಏನು? ಭಗವಂತನ ಕೊಡುಗೆ ಕೊಚ್ಚಾಕಿ ಕಡೀರಿ ಮರ. ಸಾಲ್ ಮರ. ಇವತ್ ಬೆಂಗಳೂರಲ್ಲಿ ಎಷ್ಟು ಮರ ಕಡಿದೀವಿ. ಬರೀ ಬೆಂಗಳೂರೇನು, ಇಡೀ ಜಗತ್ತಲ್ಲಿ ಎಲ್ಲಾ ಕಡೆನೂ ಇಂಥ ಕೆಲ್ಸಗಳು ನಡೆದೇ ಇದೆ. ನಮಗೇನ್ ಅದ್ರ ಬಗ್ಗೆ ಪಶ್ಚಾತ್ತಾಪ ಇಲ್ಲ, ಬೇಜಾರಿಲ್ಲ. ಕೋವಿಡ್ ಅಂತ ಕಾಯಿಲೆ ಬಂದಾಗ ಅಯ್ಯೋ ಯಾಕೆ ಬಂತು ಅಂತ ಕೇಳ್ತೀವಿ. ಪ್ರಕೃತಿ ಉಳಿಸ್ಕೊಂಡ್ವಾ ನಾವು? ಉಳಿಸ್ಕೊಳ್ಳಿಲ್ಲ. ಭಗವಂತನ ಕೊಡುಗೆ ನಾವ್ ಅರ್ಥನೇ ಮಾಡ್ಕೊಂಡಿಲ್ಲ. ಏನೇನ್ ಕೊಟ್ಟಿದ್ದಾನೆ ಅಂತ ನಾವು ನೋಡ್ತಾನೆ ಇಲ್ಲ. ನಮ್ ದೇಹ ಕೊಟ್ಟಿದ್ದಾನೆ. ಎಷ್ಟ್ ಚೆನ್ನಾಗ್ ಕೆಲ್ಸ ಮಾಡ್ತಾ ಇದೆ ಈ ದೇಹ. ಆದ್ರೆ ನಮಗ್ ಸುಲಭ, ಕಣ್ಣು ಹೋದ್ರೆ ಇನ್ನೊಂದ್ ಕಣ್ಣು ಹಾಕ್ಸ್ಕೊಂಡ್ರೆ ಆಯ್ತು. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಮನುಷ್ಯ ಮಾಡದಂತ ಕಣ್ಣೇನಿದೆ ಅದು ಭಗವಂತ ಕೊಟ್ಟ ಕಣ್ಣಿಗಿಂತ ಎಫಿಷಿಯಂಟ್ ಆಗಿದೆ, ಚೆನ್ನಾಗಿದೆ. ಹಾಗಾಗಿ ನಾವ್ ಅದನ್ನ ಬದಲಾಯಿಸ್ಕೊಂಡಿದೀವಿ. ಅದು ಭಾರತದಲ್ಲಿ ಆ ಚಿಕಿತ್ಸೆ ಇಲ್ಲ, ಬೇರೆ ದೇಶದಲ್ಲಿದೆ, ಹೊರ ದೇಶಗಳಲ್ಲಿ. ಹಾಗಾಗಿ ಕಣ್ಗುಡ್ಡೆನೆ ಚೇಂಜ್ ಮಾಡಿಸ್ಕೊಂಡ್ಬಿಟ್ಟಿದೀವಿ ಅಂತ. ಆರ್ಟಿಫಿಷಿಯಲ್ ಕಣ್ಗುಡ್ಡೆ. ಭಗವಂತ ಕೊಟ್ಟಿದ್ದಕ್ಕೆ ಅಷ್ಟು ಎಫಿಷಿಯನ್ಸಿ ಇಲ್ವಂತೆ, ಮನುಷ್ಯ ಮಾಡಿದಕ್ಕೆ ಇದೆಯಂತ. ಅದನ್ನ ಹಾಕಿಸ್ಕೊಂಡಿದೀವಿ ನಾವು. ಮಂಡಿ ಚಿಪ್ ಹಾಳಾಯ್ತಾ, ಹಾಕು ಆರ್ಟಿಫಿಷಿಯಲ್ ಹಾಕು. ಇನ್ನೇನೋ ಒಂದ್ ಸಮಸ್ಯೆ ಆಯ್ತಾ, ಕಿಡ್ನಿ ಸಮಸ್ಯೆ ಆಯ್ತಾ, ಡಯಾಲಿಸಿಸ್ ಮಿಷಿನ್ ಇದೆ ತಗೋ. ಹಾರ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತ, ಅದಕ್ಕೂ ಯಂತ್ರಗಳಿದೆ, ಹಾಕು. ಅಲ್ಲಿಗೆ ನಾವು ಭಗವಂತ ಕೊಟ್ಟಿರೋದಕ್ಕೆ ಏನ್ ಬೆಲೆ ಕೊಡ್ತಾ ಇದೀವಿ? ಇದು ಯಾವುದೇ ನಾವು ಹಾಕೊಂಡ್ರು, ಏನೇ ಮಾಡಿದ್ರು ಕೂಡ ಭಗವಂತ ಒಂದು ದೇಹ ಕೊಟ್ಟಾಗ ಎಷ್ಟು ಸರಿಯಾಗಿ ಅದ್ ಕೆಲಸ ಮಾಡ್ತಿತ್ತು, ಅಷ್ಟು ಸರಿಯಾಗಿ ಅದ್ ಕೆಲಸ ಮಾಡೋ ಸಾಧ್ಯತೆಗಳಿದೆಯಾ?
ಮೇಲ್ನೋಟಕ್ಕೆ ಹಾ ಮಾಡ್ದಿದೆ ಅಂತ ಅನ್ಸಿದ್ರು ಕೂಡ ಅದ್ರ ಸುತ್ತಲೂ ಇರುವಂತ ಕಾಂಪ್ಲಿಕೇಶನ್ಸ್ ನಾವು ಆ ಒದ್ದಾಟದಲ್ಲಿ ಸಿಕ್ಕಾಕೊಂಡಾಗ ಮಾತ್ರ ನಾವ್ ಅರ್ಥ ಮಾಡ್ಕೊಳ್ಬಹುದು. ಅಷ್ಟು ಸುಲಭ ಇಲ್ಲ. ದೇಹಕ್ಕೆ ತನ್ನದೇ ಆದಂತ ಒಂದು ಕೋಆರ್ಡಿನೇಷನ್ ಇದೆ, ಅದು ಕೆಲಸ ಮಾಡುತ್ತೆ. ಅದರ ಅಂಗಾಂಗಗಳನ್ನ ತೆಗೆದು ಅದ್ರ ಬದಲಾಗಿ ಇನ್ಯಾವುದನ್ನ ಹಾಕ್ತಿವಿ ಅಂತ ಹೇಳಿದಾಗ ಅದ್ರಲ್ಲಿ ಎಷ್ಟು ಸಮಸ್ಯೆ ಆಗತ್ತೆ ಕಣ್ಬಿಟ್ಟು ನೋಡ್ಬೇಕು. ನೋಡ್ದಾಗ ಏನಾಗುತ್ತೆ, ಭಗವಂತನ ಕೊಡುಗೆ ಏನಿದೆಯಪ್ಪ ಅದನ್ನ ನಾನು ಉಳಿಸ್ಕೊಳ್ಬೇಕು ಅಂತ ಹೇಳಿ ವ್ರತಗಳನ್ನ ಆಚರಿಸುವಂತ ಒಂದು ಮನಸ್ಸು ಬರುತ್ತೆ. ಯತಃ ಅಂದ್ರೆ ಆ ಕಾರಣದಿಂದ ಅಂತ. ವಿಷ್ಣೋಹ ಕರ್ಮಾಣಿ ಪಶ್ಯತ, ಈ ಭಗವಂತನ ವ್ಯವಸ್ಥೆಯನ್ನ ಕಣ್ಣು ಬಿಟ್ಟು ನೋಡು, ಸರಿಯಾಗಿ ನೋಡು, ಅರ್ಥ ಮಾಡ್ಕೊ, ಅದನ್ನ ಹೃದಯದಲ್ಲಿ ಅನುಭವಿಸು. ಅವಾಗ ಏನಾಗತ್ತೆ ಅಂತಂದ್ರೆ ಯತಃ ಆ ಕಾರಣದಿಂದ ವ್ರತಾನಿ ಪಸ್ಪಶೆ, ವ್ರತಗಳನ್ನ ಮಾಡೋದಕ್ಕೆ ನಿನಗೊಂದು ಪ್ರೇರಣೆ ಸಿಗತ್ತೆ. ವ್ರತದ ಸಂಪರ್ಕದಲ್ಲಿ ನೀನ್ ಇರ್ತೀಯ. ಇವತ್ತು ನಮ್ಗೆ ಯಾಕೆ ವ್ರತಗಳನ್ನ ಆಚರಿಸಕ್ ಆಗ್ತಾ ಇಲ್ಲ ಅಂತಂದ್ರೆ ಭಗವಂತನ ಕೊಡುಗೆಗಳನ್ನ ನಾವು ನೋಡ್ತಾನೆ ಇಲ್ಲ. ಹೋಗ್ತಿವಿ, ಯಾವ್ದೋ ಊರ್ಗ್ ಹೋಗ್ತಿವಿ, ಪ್ರಕೃತಿ ನೋಡ್ಬೇಕು ಅಂತ ಹೋಗ್ತಿವಿ. ಅಲ್ಲಿ ತುಂಬಾ ಚೆನ್ನಾಗಿದೆಯಂತೆ, ನೋಡ್ಕೊಂಡ್ ಬರ್ಬೇಕು ಅಂತ ಯಾವ್ದೋ ಬೆಟ್ಟ ಹತ್ತಿ ಹೋಗ್ತಿವಿ. ಏನ್ ಮಾಡ್ತೀವಿ ಹೋಗಿ? ಬೆಟ್ಟ ನೋಡಲ್ಲ. ಆ ಒಂದು ಬೆಟ್ಟ ಆಗ್ಬೇಕಾದ್ರೆ ಎಷ್ಟು ಲಕ್ಷಾಂತರ ವರ್ಷಗಳು, ಕೋಟ್ಯಾಂತರ ವರ್ಷಗಳು ಹಿಡಿದಿರ್ಬೋದು, ಅದನ್ನ ಯೋಚನೆ ಮಾಡಲ್ಲ. ಭಗವಂತನ ಸೃಷ್ಟಿ ಹೇಗಿದೆ ಅಂತ ನಾವು ಯೋಚನೆ ಮಾಡಲ್ಲ, ಅದನ್ನ ಅಬ್ಸರ್ವ್ ಮಾಡಲ್ಲ. ಅಲ್ಲಿ ಹೋಗಿ ನಾನ್ ಯಾವ ಬೆಟ್ಟದ ತುದಿಯಲ್ಲಿ ಇದೀನಿ ಅಂತ ಜಗತ್ತಿಗೆಲ್ಲ ಹೇಳ್ಬೇಕು ಅಂತ ಸೆಲ್ಫಿ ತೆಕ್ಕೊಳಕ್ ಹೋಗ್. ಏನಾಯ್ತು ಅದ್ರಿಂದ? ಏನ್ ಉದ್ಧಾರ? ನಾವ್ ಅದನ್ನ ಫೀಲ್ ಮಾಡ್ಲಿಲ್ಲ. ಭಗವಂತನ ಸೃಷ್ಟಿಯನ್ನ ಫೀಲ್ ಮಾಡಿದಿದ್ರೆ ಏನಾಗ್ತಾ ಇತ್ತು? ವ್ರತಗಳನ್ನ ಮಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನಾವ್ ಭಗವಂತನ ಸೃಷ್ಟಿ ನೋಡಕ್ ಹೋಗ್ಲಿಲ್ಲ, ನಾನ್ ಎಲ್ಲಿ ಹೋಗಿದ್ದೀನಿ ಅಂತ ನಾನು ಪ್ರಪಂಚಕ್ ತೋರ್ಸ್ಕೋಬೇಕಾಗಿತ್ತು. ಎಷ್ಟ್ ಜನ ಬಿದ್ದು ಸತ್ತಿಲ್ಲ ಹೇಳಿ ಸೆಲ್ಫಿ ತೆಕ್ಕೊಳಕ್ ಹೋಗಿ? ಫೋಟೋ ತೆಗೆದು 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 ಇಡ್ತೀವಿ ಪ್ರವಾಸಕ್ ಹೋದಾಗ. ಬಂದ್ಮೇಲೆ ಎಷ್ಟ್ ಸಲಿ ನೋಡಿದೀವಿ ನಾವ್ ಅದನ್ನ? ಎಷ್ಟ್ ಸಲಿ ನಾವ್ ಆ ವಿಡಿಯೋನ, ಫೋಟೋನ ಹಾಕೊಂಡು ಕೂತ್ಕೊಂಡು ನೋಡಿ ಸಂತೋಷ ಪಟ್ಟಿದ್ವಿ. ಅದ್ರ ಬದಲು ಹೋದ್ ಜಾಗದಲ್ಲಿ ಸಂತೋಷ ಪಡ್ಬೋದಲ್ಲ. ಆಯ್ತು, ಏನೋ ನಮ್ ನೆನ್ಪಗ್ ಬೇಕು ಅಂದ್ರೆ ಒಂದೋ ಎರಡೋ ತೆಕ್ಕೊಂಬಂದ್ರೆ ಸಾಕು. ಅಲ್ಲಿ ನಾವ್ ಪ್ರಕೃತಿನೂ ನೋಡ್ತಿಲ್ಲ, ಭಗವಂತನೂ ನೆನಪು ಮಾಡ್ಕೊಳ್ತಿಲ್ಲ. ನಾವ್ ಅಷ್ಟೊತ್ತೂ ಮಾಡ್ತಿರೋದ್ ಏನು? ಮುಂದೆ ಯಾವಾಗ್ಲೂ ನನಗ್ ನೋಡಕ್ ಬೇಕು ಅಂತ ತೆಗ್ದು ಅಲ್ಲಿ ಎದುರುಗಡೆ ಸೂರ್ಯಾಸ್ತ ಆಗ್ತಿದೆ, ನನ್ ಕಣ್ಣಲ್ಲಿ ನೋಡ್ ಆನಂದ ಪಡ್ತಿಲ್ಲ ನಾನು. ಇವತ್ ಮನುಷ್ಯನ್ ಮನಸ್ಥಿತಿ ಹೀಗಿದೆ. ಎಲ್ಲ ಆರ್ಟಿಫಿಷಿಯಲ್ ಬದುಕು, ಭಗವಂತನ ಇದನ್ನ ನೋಡಕ್ಕೆ ನಮಗ್ ಬೇಕಿಲ್ಲ. ಹಾಗಾಗಿನೇ ನಮ್ ಜೀವನದ ಪರಿಸ್ಥಿತಿನೂ ಹಾಗೆ ಇದೆ. ಸಾಮಾಜಿಕ ಪರಿಸ್ಥಿತಿಗಳನ್ನ ಇವತ್ ನೋಡಿದಾಗ ಎಷ್ಟ್ ಜನ ನಾವು ನೆಮ್ಮದಿಯಾಗಿದ್ದೀವಿ? ಎಷ್ಟ್ ಜನ ಆ ಒಂದು ಹಾರ್ದವಾದಂತ ಸಂಬಂಧಗಳನ್ನ ನಾವು ಮನೆಗಳಲ್ಲಿ ಉಳಿಸ್ಕೊಳಕ್ ಆಗಿದೆ? ಆಗಲ್ಲ. ಯಾಕೆ ಅಂತಂದ್ರೆ ಭಗವಂತ ಕೊಟ್ಟಿರೋ ಒಂದು ಪ್ರಕೃತಿ ಏನಿದೆ, ಆ ಪ್ರಕೃತಿಯನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ. ವೇದ ಎಲ್ಲೂ ಕೂಡನು ಈ ಪ್ರಕೃತಿ ಭೌತಿಕವಾದದ್ದು ಏನಿದೆ ಅದನ್ನ ನೆಗ್ಲೆಕ್ಟ್ ಮಾಡುವಂತ ವೇದ ಹೇಳಿಲ್ಲ. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಭೌತಿಕತೆಯ ನೆಗ್ಲಿಜೆನ್ಸ್ ಅಲ್ಲ, ಅದೊಂದು ಭ್ರಾಂತಿ ನಮ್ಗೆ. ಭೌತಿಕವಾಗಿ ಏನಿದೆಯೋ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ನಾನೇನೋ ಆಧ್ಯಾತ್ಮದ ದಾರಿಯಲ್ಲಿ ಸಾಧನೆ ಮಾಡ್ತೀನಿ ಅಂತ ಹೊರಡುವಂಥದ್ದು, ಅದನ್ನ ವೇದ ಹೇಳಲ್ಲ. ವೇದ ಯಾವಾಗ್ಲೂ ಬ್ಯಾಲೆನ್ಸ್ ನ ಹೇಳುತ್ತೆ. ದೇಹವು ಪ್ರಕೃತಿನೇ. ಆ ದೇಹದಲ್ಲಿ ಆಶ್ರಯ ಪಡೆದಿರುವಂತ ಆತ್ಮ ಯಾರಿದ್ದಾನೆ ಅವನು ತನಗೆ ಆಶ್ರಯ ಕೊಟ್ಟಂತ ಈ ಪ್ರಕೃತಿಯನ್ನ ಗೌರವಿಸ್ಬೇಕು. ಯಾಕೆಂದ್ರೆ ಇದು ಕೇವಲ ಪ್ರಕೃತಿ ಅಷ್ಟೇ ಅಲ್ಲ, ಜಡ ಮಾತ್ರ ಅಲ್ಲ. ಜಡದ ಹಿಂದೆ ಈ ವ್ಯವಸ್ಥೆ ಆಗೋದಕ್ಕೆ ಒಂದು ಚೇತನ ಕೆಲಸ ಮಾಡಿದೆ. ಚೇತನದ ಕೆಲಸ ಇಲ್ಲ ಅಂತಂದ್ರೆ ಈ ಜಡ ಈ ವ್ಯವಸ್ಥೆಗೆ ಬರೋದಕ್ಕೆ ಸಾಧ್ಯ ಇರ್ಲಿಲ್ಲ. ಬಂದಿದೆ ಅಂದ್ರೆ ನಾನು ಈ ಒಂದು ಭೌತಿಕವಾದಂತದ್ ಏನಿದೆ ಅದನ್ನ ನಾನು ಗೌರವಿಸ್ಬೇಕು, ಅದನ್ನ ಅನುಭವಿಸ್ಬೇಕು, ಸಂತೋಷ ಪಡ್ಬೇಕು, ಎಲ್ಲದನ್ನು ಮಾಡ್ಬೇಕು. ಒಂದ್ ಹಣ್ಣು ನೋಡಿದ್ವಿ ಅಂತ ಇಟ್ಕೊಳ್ಳೋಣ. ಆ ಹಣ್ಣನ್ನ ತಿಂದು ಸಂತೋಷ ಪಡ್ತೀನಿ, ಅದ್ರಲ್ಲಿ ಏನು ಭಗವಂತ ನಮ್ಗೆ ವಿಟಮಿನ್ ಏನ್ ಸಪ್ಲಿಮೆಂಟ್ಸ್ ಕೊಟ್ಟಿದ್ದಾನೆ ಅದು ನನ್ ದೇಹಕ್ಕೆ ಸಿಗ್ಲಿ ಅನ್ನೋ ಭಾವದಿಂದ ಹಣ್ಣು ತಿನ್ನಲ್ಲ. ತಗೊಂಬರ್ತೀವಿ, ಅದನ್ನೆಲ್ಲ ಕಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ತಣ್ಣಗ್ ಮಾಡಿ ಅದ್ರಲ್ಲಿ ಏನೇನ್ ಸತ್ವ ಇತ್ತೋ ಎಲ್ಲಾ ಹಾಳು ಮಾಡ್ಬಿಟ್ಟು ಅದಕ್ಕೆ ಇನ್ನೇನೇನೋ ಕೆಮಿಕಲ್ಸ್ ಎಲ್ಲ ಹಾಕಿ ಒಂದ್ ದೊಡ್ಡ ಲೋಟ ಜ್ಯೂಸ್ ಮಾಡಿ ಕುಡಿತೀವಾ? ಇಲ್ಲ, ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿ, ಇನ್ಯಾವುದೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ನಾವ್ ಹೇಗ್ ವ್ರತ ಮಾಡಕ್ ಸಾಧ್ಯ? ಇಷ್ಟು ಆರ್ಟಿಫಿಷಿಯಲ್ ಆಗಿ ಬದುಕ್ತಿರೋ ನಾವು ವ್ರತಗಳನ್ನ ಹೇಗ್ ತಾನೇ ಮಾಡಕ್ ಸಾಧ್ಯ? ವ್ರತ ಮಾಡ್ಬೇಕು ಅಂದ್ರೆ ಭಗವಂತ ಕೊಟ್ಟಿರೋದನ್ನ ಸಂತೋಷ ಪಡ್ಬೇಕು. ನಮ್ಗೆ ಏನಿಲ್ಲ ಅನ್ನೋ ಕುಂದು ಕೊರತೆ ನಾವ್ ಇಷ್ಟುದ್ದ ಪಟ್ಟಿ ಮಾಡ್ತೀವಿ. ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಅಂತ ನಾವು ಪಟ್ಟಿನೇ ಮಾಡಲ್ಲ. ಅದನ್ನೆಲ್ಲ ಮಾಡಿ ಅವಾಗ ಏನಾಗತ್ತೆ ಅಂತಂದ್ರೆ ಯಥೋ ವ್ರತಾನಿ ಪಸ್ಪಶೆ, ನೀವು ವ್ರತಗಳನ್ನ ಮಾಡ್ತೀವಿ.